ಸಂಧಿ ಪರಿಮಾಣಾತ್ಮಕ ವಿವರಗಳು. ಮಾತನಾಡುವಾಗ ಕೆಲವು ಪದಗಳನ್ನು ಬಿಡಿಯಾಗಿ ಹೇಳದೆ ಕೂಡಿಸಿ ಹೇಳುತ್ತೇವೆ. ಉದಾಹರಣೆ, ಅಲ್ಲಲ್ಲಿ ಎಂಬ ಎರಡು ಪದಗಳಲ್ಲಿ ಅಲ್ಲಲ್ಲಿ ಎಂದು ಒಂದೇ ಪದವಾಗಿ ಹೇಳುತ್ತೇವೆ. ಇಲ್ಲಿ ಎರಡು ಪದಗಳು 4 ಅಕ್ಷರಗಳು ಒಟ್ಟು ಸೇರಿ 3 ಅಕ್ಷರಗಳ ಒಂದು ಪದವಾಗಿದೆ. ಪದರಚನೆ ಆಗುವಾಗ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಒಟ್ಟು ಸೇರುವುದೇ ಸಂಧಿ. ಈ ರೀತಿಯಲ್ಲಿ ಪದಗಳು ಒಟ್ಟು ಸೇರುವಾಗ ಮೂಲ ಪದದ ಅರ್ಥಕ್ಕೆ ಯಾವ ಲೋಪವೂ ಬರಬಾರದು. ಅರ್ಥಕ್ಕೆ ಲೋಪ ಬರುವುದಾದಲ್ಲಿ ಸಂಧಿ ಮಾಡಬಾರದೆಂದು ನಿಯಮ ಉಂಟು. ಅಂದ್ರೆ ಇಲ್ಲಿ ಸಂಧಿ ಎಂದರೇನು ಮತ್ತು ಸಂಧಿಯ ನಿಯಮಗಳನ್ನು ಇಲ್ಲಿ ತಿಳಿಸಲಾಗಿದೆ. ಇಲ್ಲಿ ಸ್ವರ ಸಂಧಿ ಎಂದರೇನು ನೋಡೋಣ. ಹೀಗೆ ಸ್ವರದ ಮುಂದೆ ಸ್ವರ ಇದ್ದು ಸಂಧಿಯಾದರೆ ಅದು ಸ್ವರ ಸಂಧಿ. ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ಸ್ವರ ಅಥವಾ ವ್ಯಂಜನದ ಮುಂದೆ ವ್ಯಂಜನ ಇದ್ದು ಸಂಧಿಯಾದರೆ ಅದು ವ್ಯಂಜನ ಸಂಧಿ. ಈ ಸಂಧಿಗಳಲ್ಲಿ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಎಂದು ಎರಡು ವಿಧಗಳಿವೆ. ಒಂದು ಕನ್ನಡ ಸಂಧಿ, ಇನ್ನೊಂದು ಸಂಸ್ಕೃತ ಸಂಧಿ ಅಂತಂದು ಎರಡು ವಿಧಗಳವು. ಈ ಕನ್ನಡ ಪದಗಳು ಈಗ ಕನ್ನಡ ಸಂಧಿ ಎಂದರೇನು ನೋಡೋಣ. ಕನ್ನಡ ಪದಗಳೇ ಸೇರಿ ಅಥವಾ ಕನ್ನಡ ಸಂಸ್ಕೃತ ಪದಗಳು ಸೇರಿ ಸಂಧಿಯಾದರೆ ಕನ್ನಡ ಸಂಧಿ ಅಂತಲೂ, ಸಂಸ್ಕೃತ ಪದಗಳು ಸೇರಿ ಸಂಧಿಯಾದರೆ ಸಂಸ್ಕೃತ ಸಂಧಿ ಅಂತಲೂ ಕರೆಯಲ್ಪಡುತ್ತವೆ. ಸಂಧಿಯಾಗುವಾಗ ಕೆಲವು ವ್ಯತ್ಯಾಸಗಳಾಗುತ್ತವೆ. ಈ ವ್ಯತ್ಯಾಸವೇ ಸಂಧಿಕ್ರಿಯೆ. ಈ ವ್ಯತ್ಯಾಸ ಪೂರ್ವ ಪದದ ಅಂತ್ಯದಲ್ಲಿ ಅಥವಾ ಪರಪದದ ಉತ್ತರ ಪದ ಆದಿಯಲ್ಲಿ ಇಲ್ಲವೇ ಎರಡೂ ಪದಗಳ ಮಧ್ಯದಲ್ಲಿ ನಡೆಯುತ್ತವೆ. ಈ ವರ್ಣ ವ್ಯತ್ಯಾಸಕ್ಕನುಗುಣವಾಗಿ ಲೋಪ, ಆಗಮ, ಆದೇಶ ಎಂಬ 3 ವಿಧದ ಸಂಧಿಕ್ರಿಯೆಗಳು ನಡೆಯುತ್ತವೆ. ಇಲ್ಲಿ ಉದಾಹರಣೆ, ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ. ಇಲ್ಲಿ ಬೇರೆ ರ ಆಗೈತಿ, ಒಬ್ಬ ಎ, ಬೇರೊಬ್ಬ ಓ, ರ ಪ್ಲಸ್ ಓ. ಇಲ್ಲಿ ಸಂಧಿಕ್ರಿಯೆಗೆ ಒಳಪಟ್ಟ ಅಕ್ಷರಗಳನ್ನು ಗೆರೆ ಹಾಕಿ ಗುರುತಿಸಲಾಗಿದೆ. ಸಂಧಿಕ್ರಿಯೆ ನಡೆಯುವ ಮೊದಲು ಬೇರೆ ಮತ್ತು ಒಬ್ಬ ಎರಡು ಪದಗಳಿರುವುದನ್ನು ಗಮನಿಸಬಹುದು. ಪೂರ್ವ ಪದದ ಅಂತ್ಯದಲ್ಲಿ ರ ಮತ್ತು ಎ ಎಂಬ 2 ಅಕ್ಷರಗಳಿವೆ. ಇದು ಪೂರ್ವ ಪದ. ಇದು ಉತ್ತರ ಪದ. ಇದು ಪೂರ್ವ ಪದ, ಇದು ಉತ್ತರ ಪದ. ಅಡಿಯಲ್ಲಿ ಓ ಅಕ್ಷರವಿದೆ. ಆದಿಯಲ್ಲಿ ಸಂಧಿಯಾದಾಗ ಬೇರೊಬ್ಬ ಎಂಬ ಪದ ರಚನೆಯಾದದ್ದು ಸಂಧಿಗೊಳಪಟ್ಟ ರು ಅಕ್ಷರದಲ್ಲಿ ರ ಮತ್ತು ಓ 2 ಅಕ್ಷರಗಳಿವೆ. ಹಾಗಾಗಿ ಪೂರ್ವ ಪದದ ಅಂತ್ಯದಲ್ಲಿ ಎ ಅಕ್ಷರ ಸ್ವರಾಕ್ಷ ಲೋಪವಾಗಿದೆ. ಇದೇ ಲೋಪಕ್ರಿಯೆ. ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ. ಉದಾಹರಣೆ ನೋಡೋಣ. ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ. ಲೋಪಕ್ರಿಯೆಯಾದರೆ ಲೋಪಸಂಧಿ, ಆಗಮ ಕ್ರಿಯೆಯಾದರೆ ಆಗಮ ಸಂಧಿ ಮತ್ತು ಆದೇಶ ಕ್ರಿಯೆಯಾದರೆ ಆದೇಶ ಸಂಧಿ. ಹೀಗೆ ಕನ್ನಡದಲ್ಲಿ ಲೋಪ, ಆಗಮ ಮತ್ತು ಆದೇಶ ಎಂಬ 3 ವಿಧದ ಸಂಧಿಗಳಿವೆ. ಇಲ್ಲೇ ಫಸ್ಟು ಲೋಪಸಂಧಿ ನೋಡೋಣ. ಸಂಧಿಕ್ರಿಯೆ ಆಗುವಾಗ ಸ್ವರದ ಮುಂದೆ ಸ್ವರ ಬಂದು ಪೂರ್ವ ಪದದ ಸ್ವರ ಲೋಪವಾದರೆ ಅದು ಲೋಪಸಂಧಿ. ಉದಾಹರಣೆಗೆ ಊರೂರು, ಬಲ್ಲೆನು, ಊರಿಂದ. ಆಗಮ ಸಂಧಿ. ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಏಕಾರ ಅಥವಾ ವಕಾರವು ಈ ಸ್ವರದ ಮಧ್ಯೆ ಹೊಸದಾಗಿ ಸೇರಿದರೆ ಅದು ಆಗಮ ಸಂಧಿ. ಕೈಯನ್ನು, ಗುರುವನ್ನು, ಚಳಿಯಿಂದ, ಪುಸ್ತಕವನ್ನು. ಆದೇಶ ಸಂಧಿ. ಸಂಧಿಕ್ರಿಯೆ ಆಗುವಾಗ ಪರಪದದ ಅಡಿಯಲ್ಲಿರುವ ವ್ಯಂಜನದ ಬದಲಿಗೆ ಬೇರೊಂದು ವ್ಯಂಜನ ಬಂದು ಸೇರುವುದೇ ಆದೇಶ ಸಂಧಿ. ಕತಪಗಳಿಗೆ ಗದಪಗಳು, ಕೆಲವೊಮ್ಮೆ ಪಭಮಗಳಿಗೆ ಬದಲಿಗೆ ವಕಾರವು ಆದೇಶವಾಗಿ ಬರುತ್ತದೆ. ಹುಲ್ಲುಗಾವಲು, ಮೈದೊಳೆ, ಬೆಂಬತ್ತು, ಕೆನೆವಾಲು, ಇದೇನು, ಇತ್ತಬಾ, ಅಜ್ಜಿ ಬಂದರೆ, ಆಡು. ಇವು ಪ್ರಕೃತಿ ಭಾವಗಳು. ಅಯ್ಯೋ, ಅಕ್ಕ, ಆ, ಓ, ಓಹೋ.
ಹೀಗೆ ಸ್ವರದ ಮುಂದೆ ಸ್ವರ ಬಂದರೂ ಸಂಧಿಯಾದರೆ ಇದ್ದ ಹಾಗೆ ಇರುವುದು ಪ್ರಕೃತಿಯ ಭಾವ. ಇಲ್ಲೇ ಪ್ರಕೃತಿಯ ಭಾವ ಎಂದರೆ ಕೊಟ್ಟಿರೋ ಉದಾಹರಣೆ ಗಮನಿಸಿದಾಗ ಸ್ವರದ ಮುಂದೆ ಸ್ವರ ಬರುವುದರಿಂದ ಲೋಪ ಆಗಮ ಸಂಧಿ ಆಗಬೇಕಿತ್ತು. ಹಾಗೆ ಸಂಧಿ ಮಾಡಿದರೆ ಅರ್ಥ ಕೆಡುತ್ತದೆ. ಹಾಗೆ ಸಂಧಿ ಮಾಡುವುದಿಲ್ಲ. ಪ್ಲುತ್ವ ಸ್ವರಗಳ ಮುಂದೆ ಸ್ವರ ಬಂದಾಗ ಅಯ್ಯೋ, ಆಹಾ, ಓಹೋ ಮುಂತಾದ ಭಾವಸೂಚಕಗಳು ಮುಂದೆ ಸ್ವರ ಬಂದಾಗ ಆ ಎಂಬ ಪದದ ಮುಂದೆ ಅಕ್ಷರದ ಸ್ವರ ಬಂದಾಗ ಸಂಧಿ ಮಾಡಬಾರದು. ಇಲ್ಲಿ ಅಯ್ಯೋ, ಆ ಇವು ಸಂಧಿ ಆಗುವುದಿಲ್ಲ. ಇವು ಸಮಾಸಗಳು. ಜಯಪುರದ ಅರಮನೆ ಸುಂದರವಾಗಿದೆ. ರಸ್ತೆ ವಿಸ್ತರಣೆಗಾಗಿ ಹೆದ್ದಾರಿಯ ಬದಿಯಲ್ಲಿರುವ ಮರಗಳನ್ನು ಕಡಿಯಲಾಗಿದೆ. ಈ ಎರಡು ವಾಕ್ಯಗಳಲ್ಲಿರುವ ಅರಮನೆ, ಹೆದ್ದಾರಿ ಎಂಬ ಎರಡೂ ಪದಗಳನ್ನು ಗಮನಿಸಿದಾಗ ಅರಮನೆ ಎಂಬ ಪದ ಅರಸನ ಮನೆ ಎಂಬ ಅರ್ಥವನ್ನು, ಹೆದ್ದಾರಿ ಎಂಬ ಪದ ಹಿರಿದಾದ ದಾರಿ ಎಂಬ ಅರ್ಥವನ್ನು ಕೊಡುವ ಪದಗಳೆಂದು ತಿಳಿಯುತ್ತೇವೆ. ಹೀಗೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳ ಅರ್ಥಕ್ಕನುಸಾರವಾಗಿ ಒಟ್ಟು ಸೇರಿ ಪೂರ್ವ ಪದದ ಅಂತ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯವಿದ್ದರೆ ಅದು ಲೋಪವಾಗಿ ಒಂದೇ ಪದವಾಗುವುದೇ ಸಮಾಸ. ಇಲ್ಲಿ ಸಮಾಸ ಎಂದರೇನಂತ ಕೊಟ್ಟರ. ಒಂದು ವೇಳೆ ಈ ರೀತಿ ಸಮಾಸವಾಗುವಾಗ ಸಂಸ್ಕೃತ ಪದದೊಂದಿಗೆ ಸಂಸ್ಕೃತ ಪದವೇ ಸೇರಬೇಕು, ಕನ್ನಡ ಪದದೊಂದಿಗೆ ಕನ್ನಡ ಪದವೇ ಸೇರಬೇಕು. ಸಂಸ್ಕೃತ ಪದಕ್ಕೆ ಕನ್ನಡ ಪದಕ್ಕೆ ಸಂಸ್ಕೃತ ಪದಗಳು ಸೇರಿ ಸಮಾಸ ಮಾಡಬಾರದು. ಒಂದು ವೇಳೆ ಇಂತಹ ಪದಗಳೊಂದಿಗೆ ಸಮಾಸವಾದರೆ ಅದನ್ನು ಅರಿಸಮಾಸ ಎನ್ನುತ್ತಾರೆ. ಆದರೆ ಪೂರ್ವಪದದ ಕವಿಗಳು ಪ್ರಯೋಗಿಸಿದ್ದರೆ, ಬಿರುದಾವಳಿಗಳಾಗಿದ್ದರೆ ಮತ್ತು ಗಮಕ ಅಥವಾ ಕ್ರಿಯಾ ಸಮಾಸಗಳಾಗಿದ್ದರೆ ದೋಷವಿಲ್ಲ. ಕನ್ನಡ ಭಾಷೆಯಲ್ಲಿ ತತ್ಪುರುಷ, ಕರ್ಮಧಾರೆ, ದ್ವಿಗು, ಅಂಶಿ, ದ್ವಂದ್ವ, ಬಹುವ್ರೀಹಿ, ಕ್ರಿಯಾ ಮತ್ತು ಗಮಕ ಎಂಬ 8 ವಿಧದ ಸಮಾಸಗಳು ಬಳಕೆಯಲ್ಲಿವೆ. ಸಮಾಸ ಪದಗಳನ್ನು ಬಿಡಿಸಿ ಬರೆಯುವಾಗ ಕ್ರಮವನ್ನು ವಿಗ್ರಹವಾಕ್ಯ ಅಥವಾ ವಿಗ್ರಹಿಸುವುದು ಎನ್ನುತ್ತಾರೆ. ಉದಾಹರಣೆ: ತೈಲದ ಬಿಂದುಗಳು, ತೈಲ ಬಿಂದುಗಳು ತತ್ಪುರುಷ ಸಮಾಸ. ಬೆಟ್ಟದಾವರೆ, ವಯೋವೃದ್ಧ, ಹಗಲಗನಸು ಇವು ತತ್ಪುರುಷ ಸಮಾಸಗಳು. ಕರ್ಮಧಾರೆಯ ಸಮಾಸಗಳು: ಹೆಮ್ಮರ, ಮೇಲ್ನುಡಿ, ದಿವ್ಯಪ್ರಕಾಶ ಇವು ತತ್ಪುರುಷ ಕರ್ಮಧಾರೆಯ ಸಮಾಸಗಳು. ದ್ವಿಗು ಸಮಾಸ: ಮುಮ್ಮಡಿ, ನಾಲ್ದೆಸೆ, ಪಂಚೇಂದ್ರಿ ಇವು ದ್ವಿಗು ಸಮಾಸಕ್ಕೆ ಉದಾಹರಣೆಗಳು. ಇವಾಗ ನೆಕ್ಸ್ಟ್ ಲೇಖನ ಚಿಹ್ನೆಗಳನ್ನು ನೋಡೋಣ. ಬರವಣಿಗೆಯಲ್ಲಿ ಲೇಖನ ಚಿಹ್ನೆಗಳ ಪಾತ್ರ ಅತ್ಯಂತ ಪ್ರಮುಖವಾದದ್ದು. ನಾವು ಬರೆದ ವಿಚಾರ ಓದುಗರಿಗೆ ಅರ್ಥವಾಗಬೇಕಂದ್ರೆ ಲೇಖನ ಚಿಹ್ನೆಗಳು ಬಹಳ ಮುಖ್ಯ ಆಗ್ತಾವು. ಮೊದಲೇ ಲೇಖನ ಚಿಹ್ನೆ ಪೂರ್ಣ ವಿರಾಮ. ಪೂರ್ಣ ವಿರಾಮವನ್ನು ನಾವೆಲ್ಲಿ ಬಳಸ್ಬೇಕಂತಂದ್ರೆ, ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಈ ಪೂರ್ಣ ವಿರಾಮವನ್ನು ಚಿಹ್ನೆಯನ್ನು ಬಳಸುತ್ತೇವೆ. ಮಕ್ಕಳು ಹಾಡನ್ನು ಹಾಡಿದರು, ಮಕ್ಕಳು ಶಾಲೆಗೆ ಹೋದರು ಇಂಥ ಚಿಹ್ನೆಗಳೇ. ಅರ್ಧ ವಿರಾಮ. ಅರ್ಧ ವಿರಾಮ ಯಾವಾಗ ಬಳಸ್ಬೇಕಂದ್ರೆ, ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆ ಬಳಸಲಾಗುತ್ತೆ. ಉದಾಹರಣೆಗೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಅಲ್ಪ ವಿರಾಮ ಅಂದರೆ ಸಂಬೋಧನೆಯ ಮುಂದೆ ಹಾಗೂ ಕರ್ತೃ, ಕರ್ಮ, ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬಂದಾಗ ಕೊನೆಯಲ್ಲಿ ವಿಶೇಷಣ ಬಿಟ್ಟು ಉಳಿಯುವುದ ಮುಂದೆ ಅಲ್ಪ ವಿರಾಮವನ್ನು ಬಳಸಬೇಕು. ಉದಾಹರಣೆಗೆ, ಬಟ್ಟೆ ಗಿರಣಿ, ರಟ್ಟು, ಪೆನ್ಸಿಲು, ಬೆಂಕಿ ಕಡ್ಡಿ ಇತ್ಯಾದಿಗಳೇ. ಪ್ರಶ್ನಾರ್ಥಕ. ಪ್ರಶ್ನಾರ್ಥಕವನ್ನು ಯಾಕೆ ಬಳಸ್ಬೇಕಂದ್ರೆ, ಪ್ರಶ್ನೆ ರೂಪದ ಪದ ವಾಕ್ಯದ ಮುಂದೆ ಪ್ರಶ್ನಾರ್ಥಕವನ್ನು ಬಳಸಲಾಗುವುದು. ಉದಾಹರಣೆಗೆ, ಮನೋರಮೆ ಯಾರು? ಭಾವಸೂಚಕ. ಹರ್ಷ, ಆಶ್ಚರ್ಯ, ಸಂತೋಷ, ವಿಷಾದ, ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸುವಾಗ ಪದಗಳ ಮುಂದೆ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ. ಆಹಾ, ಅಯ್ಯೋ, ಅಬ್ಬಬ್ಬಾ ಇಂಥ ಕೆಲವು ಉದಾಹರಣೆಗಳು. ಉದ್ಗರಣ ಚಿಹ್ನೆ.
ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ. ಶಿಕ್ಷಣವು ಕೆಲವೇ ಜನರ ಸ್ವತ್ತಾಗಿದೆ. ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರೂ ಅಜನ್ಮಸಿದ್ಧ ಹಕ್ಕಾಗಬೇಕು ಎಂದು ಸರ್ ಎಂ ವಿಶ್ವೇಶ್ವರಯ್ಯನವರು. ವಾಕ್ಯಶೇಷಣ ಚಿಹ್ನೆ. ಪರಿಭಾಷಕಗಳ ಪದಗಳನ್ನು ಬಳಸುವಾಗ, ಅನ್ಯಭಾಷೆಯ ಪದಗಳನ್ನು ಬಳಸುವಾಗ, ಪ್ರಮುಖ ಪದಗಳನ್ನು ಸೂಚಿಸುವಾಗ ಈ ಚಿಹ್ನೆಗಳನ್ನು ಬಳಸಲಾಗುತ್ತದೆ. ಕನ್ನಡ ಭಾಷೆಯಲ್ಲಿ ಇಂಗ್ಲಿಷ್, ಪರ್ಷಿಯನ್, ಪೋರ್ಚುಗೀಸ್ ಇತ್ಯಾದಿಗಳು. ಆವರಣ ಚಿಹ್ನೆ. ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕವನ್ನು ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆ. ನೀರನ್ನು ವಿಭಜಿಸಿದರೆ ಆಮ್ಲಜನಕ ಆಕ್ಸಿಜನ್, ಜಲಜನಕ ಹೈಡ್ರೋಜನ್. ಹೀಗೆ ಉದಾಹರಣೆಗಳು. ವಿವರಣಾತ್ಮಕ ಚಿಹ್ನೆ. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ. ಪಂಚೇಂದ್ರಿಯಗಳು ಕಣ್ಣು, ಮೂಗು, ಕವಿ, ನಾಲಿಗೆ, ಚರ್ಮ. ಮಾತ್ರಾಗಣ ಪರಿಮಾಣಾತ್ಮಕ ವಿವರ. ಛಂದಶಾಸ್ತ್ರದಲ್ಲಿ ಮಾತ್ರೆ ಎಂದರೆ ಕಾಲವನ್ನು ಅಳೆಯುವ ಮಾನ. ಒಂದು ಹ್ರಸ್ವ ಅಕ್ಷರಗಳನ್ನು ಉಚ್ಚರಿಸಲು ಬೇಕಾಗುವ ಕಾಲವೇ ಒಂದು ಮಾತ್ರಾಕಾಲ. ಮಾತ್ರೆಗಳಲ್ಲಿ ಲಘು ಮತ್ತು ಗುರು ಎಂಬ ಎರಡು ವಿಧಗಳಿವೆ. ಲಘುವನ್ನು ಯು ಎಂತಲೂ ಗುರುವನ್ನು ಈ ಮೈನಸ್ ಚಿಹ್ನೆಯಿಂದಲೂ ಗುರುತಿಸಲಾಗಿದೆ. ಒಂದು ಮಾತ್ರಾಕಾಲದಲ್ಲಿ ಉಚ್ಚರಿಸಬಹುದಾದ ಅಕ್ಷರವೇ ಲಘು. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮಾತ್ರಾಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಗುರು. ಮಾತ್ರಾಗಣ ಎಂದರೇನು? ಮಾತ್ರೆಗಳ ಆಧಾರದಿಂದ ಘನ ವಿಭಾಗ ಮಾಡುವುದೇ ಮಾತ್ರಾಗಣದಲ್ಲಿ ಮೂರು ಮಾತ್ರೆಯ ಘನ, 4 ಮಾತ್ರೆಯ ಘನ, 5 ಮಾತ್ರೆಯ ಘನ ಎಂಬುದಾಗಿ 3 ವಿಧಗಳಿವೆ. ಕಂದ, ಷಟ್ಪದಿ, ರಗಳೆ ಛಂದಸ್ಸುಗಳು ಮಾತ್ರಾಗಣದ ಆಧಾರಿತ ಛಂದಸ್ಸುಗಳು. ಗುರು ಎನ್ನಿಸುವ ಅಕ್ಷರಗಳು. ದೀರ್ಘಾಕ್ಷರಗಳು ದೀರ್ಘಾಕ್ಷರಗಳಿದ್ರೆ ಒಂದು ಗುರು ಒಂದು ಲಘು ಬರುತ್ತೆ. ಕಾಲ ಉದಾಹರಣೆ ಹೇಳ್ಕೊಡು. ಕಾಲ, ಇದು ಕಾಲ ಅನ್ನೋದಕ್ಕೆ ಗುರು ಹಾಕಬೇಕು, ಲೂಕ ಲಘು ಹಾಕಬೇಕು. ಸಂಯುಕ್ತಾಕ್ಷರಗಳ ಹಿಂದಿನ ಅಕ್ಷರ ಯಾವಾಗಲೂ ಗುರು ಬರುತ್ತೆ. ಅನುಸ್ವಾರ ವಿಸರ್ಗಗಳಿಗೆ ವ್ಯಂಜನ ಹಿಂದಿನ ಅಕ್ಷರ ಐ, ಔ ಸಹಿತವಾದ ಅಕ್ಷರ ಇದ್ರ ಹಿಂದೆ ಯಾವಿರ್ತಾವೆ ಅವಕ್ಕೆಲ್ಲ ಗುರು ಹಾಕಬೇಕು. ಷಟ್ಪದಿಯ 3 ಮತ್ತು 6ನೆಯ ಪಾದಗಳ ಕೊನೆಯ ಅಕ್ಷರಗಳು. ಕಂದ ಪದ್ಯ. ಮಾತ್ರಾಗಣ ಅದರ ಮೇಲೆ ಛಂದಸ್ಸು ಕಂದ ಕೂಡ ಒಂದು 4 ಪಾದಗಳಿರುವ ಕಂದ ಪದ್ಯ ನಾವು ಹೆಂಗೆ ಗುರುತು ಮಾಡಬೇಕಂದ್ರೆ ಅದಕ್ಕೆ ಕೆಲವು ಲಕ್ಷಣಗಳು ಇರ್ತವೆ. 4 ಪಾದಗಳಿರಬೇಕು. 1 ಮತ್ತು 3ನೆಯ ಪಾದಗಳು ಪರಸ್ಪರ ಸಮನಾಗಿದ್ದು 4 ಮಾತ್ರೆಗಳ ತಲಾ 3 ಘನಗಳಿರಬೇಕು. 2 ಅಥವಾ 4ನೆಯ ಪಾದಗಳು ಪರಸ್ಪರ ಸಮಾನವಾಗಿದ್ದು 4 ಮಾತ್ರೆಗಳ ತಲಾ 5 ಘನಗಳಿರಬೇಕು. ಪ್ರತಿ ಪಾದವು ಆದಿಪ್ರಾಸದಿಂದ ಕೂಡಿರಬೇಕು. ಇಲ್ಲಿ ಷಟ್ಪದಿ ಎಂದರೇನು ನಾವು ನೋಡೋಣ. 6 ಪಾದಗಳಿಂದ ಕೂಡಿರುವ ಪದವೇ ಷಟ್ಪದಿ. ಷಟ್ಪದಿಯಲ್ಲಿ ಶರ, ಕುಸುಮ, ಭೋಗ, ಭಾಮಿನಿ, ವಾರ್ಧಕ, ಪರಿವರ್ಧಿನಿ ಎಂಬ 6 ವಿಧಗಳಿವೆ. ಇಲ್ಲೇ ಭಾಮಿನಿ ಷಟ್ಪದಿಯನ್ನು ಕೊಟ್ಟರೆ. ಈ ಪದ್ಯದಲ್ಲಿ 6 ಪಾದಗಳಿವೆ. 1, 2, 4 ಮತ್ತು 5ನೇ ಪಾದಗಳಲ್ಲಿ ತಲಾ 14 ಮಾತ್ರೆಗಳಿವೆ. ಈ ಪದ್ಯದಲ್ಲಿನ ಸಾರಾಂಶವನ್ನು ಇಲ್ಲಿ ಕೊಟ್ಟಾರ. ಇದರ ಲಕ್ಷಣಗಳೇನಂತಂದ್ರೆ ನೋಡೋಣ. 6 ಪಾದಗಳಿರಬೇಕು. 6 ಪಾದ ಅಂದರೆ 1, 2, 3, 4, 5, 6. 1, 2, 4 ಮತ್ತು 5ನೆಯ ಪಾದಗಳು ಪರಸ್ಪರ ಸಮಾನವಾಗಿದ್ದು 3 ಮಾತ್ರೆಗಳ ಅನಂತರ 4 ಮಾತ್ರೆಗಳ ತಲಾ 2 ಘನಗಳಿರಬೇಕು. 3 ಅಥವಾ 6ನೇ ಪಾದಗಳು ಪರಸ್ಪರ ಸಮವಾಗಿದ್ದು 3 ಮಾತ್ರೆಗಳ ಅನಂತರ 4 ಮಾತ್ರೆಗಳು ತಲಾ 3 ಘನಗಳಿರಬೇಕು. ಒಂದು ಗುರು ಇರಬೇಕು. ಪ್ರತಿ ಪಾದವು ಆದಿಪ್ರಾಸದಿಂದ ಕೂಡಿರಬೇಕು.